ವಿಜಯಪುರ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಮಾವಿನ ಹಣ್ಣುಗಳು 500ರಿಂದ 2000ವರೆಗೆ ಮಾರಾಟವಾಗುತ್ತದೆ. ಆದರೆ ಈಗ ಇಂಡಿ ಪಟ್ಟಣದಲ್ಲಿ ಅಪರೂಪದ ಘಟನೆ ನಡೆದಿದೆ. 1 ಕೆಜಿ ಮಾವು 1 ಲಕ್ಷ ರೂಪಾಯಿಗೆ ಮಾರಾಟವಾಗಿ ಎಲ್ಲರ ಗಮನ ಸೆಳೆದಿದೆ. ಇಂಡಿ ತಾಲೂಕಿನ ಅನಂತ ಹಾಗೂ ರಾಜಶ್ರೀ ದಂಪತಿಗಳ ತೋಟದಲ್ಲಿ ಬೆಳೆದ ಜಪಾನ್ ಮೂಲದ ಮಿಯಾಜಾಕಿ ತಳಿಯ ಮಾವಿಗೆ ಈ ಅಪರೂಪದ ಬೆಲೆ ದೊರೆತಿದೆ. ಕೆಲವು ವರ್ಷಗಳ ಹಿಂದೆ ಆಂಧ್ರಪ್ರದೇಶದ ರಾಜಮಂಡ್ರಿಯಿಂದ ಸುಮಾರು 10,000 ರೂಪಾಯಿ ಬೆಲೆಗೆ ಒಂದರಂತೆ 25 ಮಿಯಾಜಾಕಿ ಸಸಿಗಳನ್ನು ಖರೀದಿಸಿ ತಮ್ಮ ತೋಟದಲ್ಲಿ ನೆಟ್ಟಿದ್ದರು. ಬಂಜರು ಭೂಮಿಯಲ್ಲಿ ಈ ತಳಿ ಬೆಳೆಯುತ್ತದೆಯೋ ಇಲ್ಲವೋ ಎಂಬ ಅನುಮಾನ ಇದ್ದರೂ ಇಂದು ಅದೇ ತೋಟ ಉತ್ತಮ ಫಲ ನೀಡುತ್ತಿದೆ. ಪ್ರತಿ ಗಿಡವು 25ರಿಂದ 30 ಹಣ್ಣುಗಳವರೆಗೆ ನೀಡುತ್ತಿರುವುದು ವಿಶೇಷ. ಈ ಮಾವಿನ ಬೆಲೆ ಮತ್ತು ಗುಣಮಟ್ಟದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿದ ಫೋಟೋಗಳು ವೈರಲ್ ಆಗುತ್ತಿದ್ದಂತೆ ಕೋಲ್ಕತ್ತಾ ಮತ್ತು ಮುಂಬೈ ಸೇರಿದಂತೆ ವಿವಿಧ ನಗರಗಳಿಂದ ವ್ಯಾಪಾರಿಗಳ ಕರೆಗಳು ಬರುತ್ತಿದ್ದು ಖರೀದಿಗೆ ಭಾರಿ ಬೇಡಿಕೆ ವ್ಯಕ್ತವಾಗಿದೆ. ಗಮನಾರ್ಹ ವಿಷಯವೆಂದರೆ ಈ ಮಿಯಾಜಾಕಿ ಮಾವಿಗೆ ವಿದೇಶಗಳಲ್ಲಿ ಇನ್ನೂ ಹೆಚ್ಚಿನ ಬೇಡಿಕೆ ಇದ್ದು ಕೆಜಿಗೆ 2ರಿಂದ 2.5 ಲಕ್ಷ ರೂಪಾಯಿವರೆಗೆ ಮಾರಾಟವಾಗುತ್ತದೆ ಎನ್ನಲಾಗಿದೆ. 20 ವರ್ಷಗಳ ಹಿಂದೆ ಖರೀದಿಸಿದ್ದ ಬಂಜರು ಭೂಮಿಯನ್ನ ಶ್ರಮದಿಂದ ಹಸಿರು ತೋಟವನ್ನಾಗಿ ರೂಪಿಸಿದ ಅನಂತ ರಾಜಶ್ರೀ ದಂಪತಿಗಳು ಈಗ ಈ ಅಪರೂಪದ ಸಾಧನೆಯಿಂದ ಆಶ್ಚರ್ಯಗೊಂಡಿದ್ದಾರೆ. ಜಿಲ್ಲೆಯ ಜನರು ಈ ಮಾವಿನ ಬೆಲೆ ಕೇಳಿ ಬೆರಗಾಗಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.